ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಸೊ ನಾನು ಗಣರಾಜ್ಯೋತ್ಸವ ಸ್ಪೆಷಲಾಗಿ 3 ಕಲರಲ್ಲಿ ಗೀ ರೈಸ್ ಮಾಡೋದು ತೋರಿಸ್ತೀನಿ. ತುಂಬ ಸಿಂಪಲ್ಲು, ಚೆನ್ನಾಗಿರುತ್ತೆ. ಅಂದರೆ ಟ್ರೈ ಕಲರ್ ಗೀ ರೈಸ್. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: ತುಪ್ಪ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಗರಂ ಮಸಾಲ 1.5 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, ಮತ್ತು ಗೋಡಂಬಿಲಿ ಭಾಗ ಮಾಡಿಟ್ಕೊಂಡಿದ್ದೀನಿ. ಸುಮಾರು ಒಂದು 10 ಪೀಸ್ನ 20 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಚಕ್ಕೆ 3 ಪೀಸು 1 ಇಂಚದು, ಮರಾಠಿ ಮೊಗ್ಗು 3, ಏಲಕ್ಕಿ 6, ಮತ್ತು ಲವಂಗ ಒಂದು 6, ನಕ್ಷತ್ರದ 3, ಪಲಾವ್ ಎಲೆ ಒಂದು 3. ಫುಡ್ ಕಲರು ಒಂದು ಚಿಟಿಕೆ ಆಗೋಷ್ಟು ಆರೆಂಜು ಮತ್ತು ಗ್ರೀನ್ ತೊಗೊಂಡಿದ್ದೀನಿ, ಆಪ್ಷನಲ್ಲು. ಮತ್ತು ಕ್ಯಾರೆಟು 1 ತೊಳೆದಿಟ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ ಸೈಜಷ್ಟು ಎಲೆಕೋಸು ಕಟ್ ಮಾಡಿಟ್ಟಿದ್ದೀನಿ, 1 ಕ್ಯಾಪ್ಸಿಕಮ್ನು ಅದನ್ನು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಪುದೀನ ಅದನ್ನು ಕಟ್ ಮಾಡಿದ್ದೀನಿ, ಈರುಳ್ಳಿ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ 3 ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸ್ವಲ್ಪ. ಇಲ್ಲಿ ನಾನು 1/4 kg ಆಗೋಷ್ಟು ಅನ್ನನ ಸೋನಾ ಮಸೂರಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಮುಂಚೆನೇ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನೂ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನು, ಇಲ್ಲ ನೀವು ತುಪ್ಪದಲ್ಲೇ ಮಾಡ್ಬೋದು. ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ 2 ಅದು ಸ್ಪೈಸಸ್ಸು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಸೊ ಗೋಡಂಬಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು, ಫ್ಲೇವರ್ ಎಲ್ಲ ಬರಬೇಕು. ಈಗ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 2-3 ಪೀಸ್ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಮತ್ತು ಇದಕ್ಕೊಂದು ಸ್ವಲ್ಪ ಈರುಳ್ಳಿ. ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು 3 ಕಲರ್ ರೈಸ್ಗೂ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಕಲರ್ ಬೇಡ ಅಂತ ಸ್ಕಿಪ್ ಮಾಡೋಂಗಿದ್ರೆ ಜಾಸ್ತಿ ಕ್ಯಾರೆಟ್ ಕೂಡ ಹಾಕ್ಕೋಬೋದು. ಸೊ ನಾನು ತೊಗೊಂಡಿರೋ ರೈಸ್ ಕ್ವಾಂಟಿಟಿಗೆ ಸಾಕು ಅಂದ್ಬಿಟ್ಟು ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ 1/2 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ನಾನು ನೀರು ಮಿಕ್ಸ್ ಮಾಡಿ ಹಾಕ್ತಾಯಿಲ್ಲ, ನೀರು ಮಿಕ್ಸ್ ಮಾಡಿದ್ರೆ ಕಲರ್ ಓವರ್ ಆಗುತ್ತೆ. ಸೊ ಹಾಗೆ ಚಿಟಿಕೆ ಹಾಕ್ತಾಯಿದ್ದೀನಿ. ಆ ಥರ ಹಾಕೋದ್ರಿಂದ ಓವರ್ ಕಲರ್ ಬರೋಲ್ಲ. ಸೊ ಹೇಳ್ದಂಗೆ ನೀವು ಫುಡ್ ಕಲರ್ ಬೇಕಂದರೆ ಸ್ಕಿಪ್ ಮಾಡಿ ಜಾಸ್ತಿ ಕ್ಯಾರೆಟ್ ಹಾಕೋಬೋದು. ಸೊ ರಿಪಬ್ಲಿಕ್ ಡೇ ರೆಸಿಪಿ ಅಂದ್ಬಿಟ್ಟು ನಾನು ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದ್ದೇನೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಅದೇ ಥರ ಒಂದು ಫ್ರೈ ಪ್ಯಾನ್ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ. ಇದಕ್ಕೂ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲ ಹಾಕೋಣ, ನಕ್ಷತ್ರದ ಹೂವು ಮತ್ತು ಗೋಡಂಬಿ. ಇದು ಕ್ಯಾಬೇಜಲ್ಲಿ ಮಾಡೋ ಥರ. ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಸ್ಟ್ರಾ ಹಾಕ್ಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ನೀವು ಈ ಥರ ಈ ವೈಟ್ ರೈಸ್ಗೆ ಮಾತ್ರ ನಾನು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿರೋದು. ನೀವು ಬೇಕಂದರೆ ಕ್ಯಾರೆಟಿಗೂ ಯೂಸ್ ಮಾಡ್ಕೋಬೋದು. ಈಗ ಸುಮ್ಮನೆ ಒಂದು 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಕ್ಯಾಬೇಜ್ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಈ ರೈಸಲ್ಲಿ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರೈಸ್ ಹಾಕ್ತಾಯಿದ್ದೀನಿ. ನಾನು ತಗೊಂಡಿರೋ ಅನ್ನಕ್ಕೆ 3 ಭಾಗದಷ್ಟು ಅನ್ನ ಡಿವೈಡ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಯಾಕಂದರೆ ಐಸ್ ಸ್ಪೀಡಲ್ಲಿ ಇಟ್ಕೊಂಡ್ರೆ ಆಗೋಲ್ಲ. ಈಗ ಕ್ಯಾಬೇಜ್ ರೈಸ್ ಆಗಿದೆ. ನೆಕ್ಸ್ಟು ಕ್ಯಾಪ್ಸಿಕಮ್ ರೈಸ್. ಇದಕ್ಕೂ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಾಕಿದ್ದೀನಿ. ಇದಕ್ಕೂ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ನಕ್ಷತ್ರ ಹೂವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ಇಷ್ಟಪಡೋದು ಜಾಸ್ತಿ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ರೈಸು. ಇದು ಡಿಫ್ರೆಂಟಾಗಿ ಫ್ಲೇವರು ಟೇಸ್ಟ್ ಕೊಡುತ್ತೆ.
ಇದಕ್ಕೂ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಯಾರಿಗೂ ಇಷ್ಟ ಆಗಲ್ಲ ಅಂದರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಗೀ ರೈಸ್ ಆಗಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಕ್ಯಾಪ್ಸಿಕಮ್ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿ ಮಾಡಿಟ್ಕೊಂಡಿರ್ತೀರಿ ನಾವು. ಸೊ ಅನ್ನ ಉದ್ರಾಗಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ಗರಂ ಮಸಾಲ ಹಾಕಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ರೈಸ್ಗಳನ್ನ ನೀವು ಸಪ್ರೇಟಾಗಿ ಸಿಂಗಲಾಗಿ ಕೂಡ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಸೊ ರಿಪಬ್ಲಿಕ್ ಡೇ ಸ್ಪೆಷಲಾಗಿ ನಾನು ಇವತ್ತೊಂದು ದಿವಸ ಎಲ್ಲ 3 ಕಲರ್ ಥರದ್ದು ತೋರಿಸ್ತಾ ಇದ್ದೀನಿ. ಇದಕ್ಕೂ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಬೇಡ ಅಂದ್ರೂ ನೀವು ಬಿಡ್ಬೋದು, ಯಾಕಂದರೆ ಆಲ್ರೆಡಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿರ್ತೀರಿ ಅಲ್ವಾ. ಈಗ ಇದು ರೆಡಿಯಾಗಿದೆ. 3 ನಾನು ಸರ್ವಿಂಗ್ ಪ್ಲೇಟ್ಗೆ ಡೆಕೋರೇಟ್ ಮಾಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಡೆಕೋರೇಟ್ ಮಾಡಿದ್ದೀನಿ. ನೋಡೋದ್ರಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಸಿಂಪಲ್ಲಾಗಿ ಟ್ರೈ ಕಲರ್ ಗೀ ರೈಸ್ ಮಾಡೋದಂತ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.